ಬೆಂಗಳೂರಲ್ಲಿ ಕುಂದಾಪುರದ ಘಮ, ಕುಂದಾಪುರ ಭಾಷೆಯ ವೈಶಿಷ್ಟ್ಯತೆ ಬಹಳ ಜೋರಾಗಿದೆ. ಇವತ್ತು ಆಷಾಢ ಅಮಾವಾಸ್ಯೆ ಆಗಿರೋದ್ರಿಂದ ಬೆಂಗಳೂರಿನ ನೇತಾಜಿ ಗ್ರೌಂಡಲ್ಲಿ ವಿಶ್ವ ಕುಂದಾಪುರ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ವಿಶ್ವ ಕುಂದಾಪುರ ಹಬ್ಬಕ್ಕೆ ಅತಿಥಿಯಾಗಿ ಪ್ರತಿಮಾ ಅವರು ಬಂದಿದ್ದಾರೆ. ಪ್ರತಿಮಾ ಅಂತ ಹೇಳಿದ್ರೆ ಯಾರಿಗೂ ಕೂಡ ಸಾಮಾನ್ಯವಾಗಿ ಅರ್ಥ ಆಗಲ್ಲ, ಆದರೆ ಕಾಂತಾರದ ವಾಸಂತಿ ಅಕ್ಕ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅವರಿಗೆ ಈ ಒಂದು ಹಬ್ಬದ ವೈಭವ ಹೇಗಿದೆ, ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿ. ಬೆಂಗಳೂರಾಗೆ ಕುಂದಾಪುರ ಹಬ್ಬ ಮಾಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು? ಖುಷಿ ಅಂತೇಳಿ ಹೇಳ್ರೆ ನಾನು ಮನೆಯಲ್ಲೇ ಇದ್ದೆ ಅಂತ ಫೀಲ್ ಆಗ್ತೈತೆ. ಯಾಕಂದರೆ ಕುಂದಾಪುರದಲ್ಲೇ ಇದ್ದೆ, ಎಲ್ಲೋ ಬೆಂಗಳೂರಲ್ಲಿ ಇಲ್ಲ ಅಂತೇಳಿ. ಈ ಕಟ್ಟಡ ಎಲ್ಲ ಕಂಡ್ರೆ ಅನ್ಸುತ್ತೆ, ಬಿಟ್ಟರೆ ಇಲ್ಲ ಇದ್ದದ ಎಷ್ಟೊಂದು ಐಟಮ್ ಎಲ್ಲ ಇಟ್ಕೊಂಡಿದ್ರು. ಊರು ಬದಿ ಸಾಮಾನು, ಮೀನು, ಹಲಸಿನ ಹಣ್ಣು, ಕೋಳಿ, ಗಂಜಿ ಊಟ ಇವೆಲ್ಲ, ಮತ್ತು ಅದ್ರ ಜೊತೆಗೆ ಬಂದವ್ರ ಮಾತುಕತೆ. ನಾನು ಶಂಕರಾನಂದನ, ನಾನು ಹಳ್ಳಾಡಿಯನ, ನಾನು ಅಮಸ್ ಬೈಲಿನಾರ, ನಾನು ಕುಂದಾಪುರದರ, ನಾನು ಬೈಂದೂರ್ನಾರ ಅಂತ ಹೇಳೋತ್ತಿಗೆ ನಾವೆಲ್ಲೋ ಊರ ಮನೆಗೆ ಇತ್ತಂತೇಳಿ ಹೇಳಿಯೇ ಫೀಲ್ ಆಗ್ತದೆ. ತುಂಬ ಖುಷಿ ಆಗ್ತೈತೆ. ಬೆಂಗಳೂರಿಗೆ ಬಂದ ತಕ್ಷಣ ಹೋಗಿ ಬನ್ನಿ ನೀವು ನಾವು, ಬಟ್ ನಮ್ಮ ಬದಿ ಎಲ್ಲ ಅಂದರೆ ಹೊಯ್ಕ್ ಬರ್ಕ್ ಈ ಭಾಷೆ ಇರುತ್ತೆ. ಬಟ್ ಇವತ್ತು ಇದಿಷ್ಟು ಜಾಗನೂ ಕೂಡ ಬರೀ ಹೊಯ್ಕ್ ಬರ್ಕ್ ಹೊಯ್ ಎಂತ ಈ ಭಾಷೆಲಿ ಕೂಡ ಅದೊಂದು ಕೇಂದ್ರ ಎಷ್ಟು ಖುಷಿ ಆಯ್ತು. ಅದೇ ನಾನು ಮಾತಾಡುವಾಗಲೂ ಸಹ ಮೊನ್ನೆ ಆಗಲಿ ಯಾರ ಜೊತೆ ಮಾತಾಡೋತಿಗೂ ಅದೇ ಹೇಳೋದು, ಮನೆಯಲ್ಲ ತಾಯಿ ತಂದೆ ಯಾವ ರೀತಿ ಇರ್ತಾರೋ ಮಕ್ಕಳು ಹಾಗೆ ಇರ್ತಾರೆ ಅಂತೇಳಿ. ಮಕ್ಕಳಿಗೆ ನಾವು ಯಾವ ಊರಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಮನೆಯಲ್ಲಿ ಒಂದು 4 ಗೋಡೆ ಮಧ್ಯೆ ನಮಗೊಂದು ಸ್ವತಂತ್ರ ಇರತ್ತೆ ಮಾತಾಡ್ಕಂತೇಳಿ. ಹೊರಗಡೆ ಹೋದರೆ ಬೆಂಗಳೂರು ಭಾಷೆ ಮಾತಾಡಲಿ, ತುಳು ಭಾಷೆ ಮಾತಾಡಲಿ, ಅವ್ರ ಮನೆ ಒಳಗೆ ನಾವು ತಾಯಿಯಂದ್ರೆ ಇರ್ಬೋದು, ತಂದೆ ಇರ್ಬೋದು, ಮಾತಾಡ್ತೇವೆ ಪತಿಗೆ ಹೊಯ್ಕ್ ಬರ್ಕ್ ಅಂತೇಳಿ ಹೇಳಿ ಮಾತಾಡ್ರೆ ಇಲ್ಲೊಂದು ಆಚರಣೆಗೆ ಹೆಚ್ಚು ಒಂದು ಏನೇನು ಹೇಳತ್ರ ಗಟ್ಟಿತನ ಸಿಗತ್ತೆ ಅಂತೇಳಿ ಹೇಳೋಕೆ ಆಸೆ ಇಷ್ಟಪಡ್ತೇನೆ. ಮ್ಯಾಮ್, ನೀವು ಕಾಂತಾರದಾಗೂ ಮಾಡಿರಿ, ಕಾಂತಾರದಾಗೂ ಕೂಡ ಪೂರ್ತಿ ಊರಿನ ಭಾಷೆಗೆ ಮಾತಾಡೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮತ್ತು ನಿಮಗೆ ಅಂದರೆ ಬಾಲ್ಯದಲ್ಲಿ ಅಂತ ಹೇಳಿದ್ರೆ ನೀವು ಈಗ ಕಂಪು ಮತ್ತು ನಿಮ್ಮ ಬಾಲ್ಯದಾಗೆ ಡಿಫ್ರೆನ್ಸ್ ಇತ್ತು, ಆಗಳಿಗೆ ಹೇಗಿದ್ದಿತ್ತು? ಬಾಲ್ಯದಲ್ಲ ಅಂತ ಹೇಳಿದ್ರೆ ಬದಲಾವಣೆ ಎಲ್ರಿಗೂ ಆಗ್ತೈತೆ. ನಾನು ಈಗ ಬಾಲ್ಯದಲ್ಲೇ ಇಪ್ಪಂಗೆ ನಂಗೆ ಆತಿಲ್ಲ. ಯಾಕಂದರೆ ಬಾಲ್ಯದಲ್ಲಿ ನಾವು ಒಂದು ಕಡೆಯಿಂದ ಇನ್ನು ಕಡೆ ಹೋದ್ರೆ ಒಂದು ಕೂಗು ದೂರ ಅಂತಾರೆ, ಅಂದರೆ ಒಂದು 3 ಕಿಲೋಮೀಟ್ರ್. ನಾವೀಗ ಬರುವತ್ತಿಗೆ ನಾವು ಕೂಡಲೇ ಊಬರ್ ಕಾಣತ್ತೆ, ಇಲ್ಲ ಬೆಂಗಳೂರಲ್ಲಿದ್ದರೆ ಅಥವಾ ಬೇರೆ ಬೇರೆ ನಮ್ಮ ಆ್ಯಪ್ ಅದಿದೆ ಅಂತೇಳಿ ಹೇಳಿ ನಾವು ಯೂಸ್ ಮಾಡತ್ತೆ. ಅದೇ ಊರಲ್ಲೆಲ್ಲ ಇಪ್ಪತ್ತಿಗೆ ನಾವು ಮೊದಲು ಏನು ಮಾಡ್ತಿತ್ತು, ನಡ್ಕೊಂಡೇ ತಿರುಗ್ತಾಯಿತ್ತು. ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಊಟ ತಿಂಡಿಯೂ ಸಮೇತ ಕಣೆ. ಈಗ ಮನೆಯಲ್ಲ ಆಚೆ ಈಚೆ ಸುತ್ತಮುತ್ತಲು ಸಿಗುವ ಕೆಸಿನ ಸೊಪ್ಪು, ಚಟ್ಟಿ ಸೊಪ್ಪು, ಅಥವಾ ಇಲ್ಲಿಗ ಕೆಸ್ಕೂರ ಸೊಪ್ಪು, ಅದರ ತಂಬಳಿಗಳ ಚಟ್ನಿಗಳ ಪದಾರ್ಥ, ಅಲ್ಲಿ ಸಿಕ್ಕುವಂಥ ಲೋಕಲ್ ರಿಸೋರ್ಸ್ ಏನಿತ್ತು ಅದನ್ನು ಉಪಯೋಗಿಸ್ಕೊಂಡೆ ನಾವು ಮಾಡುತ್ತಾ. ಆಯಾಯ ಕಾಲಕ್ಕೆ ಹೆಂಗೆ ಊಟ ಮಾಡ್ಕೊ ಹಂಗಂಗೆ ಊಟ ಮಾಡ್ತಿದ್ದಿತ್ತು ನಾವು. ಈಗ ಹಂಗಲ್ಲ, ಮಾವಿನಣ್ಣು ನಮ್ದು ಬೇಸಿಗೆ ಮಾತ್ರ ಸಿಗ್ತಿದ್ದಿತ್ತು. ಈಗ ಮಾವಿನಣ್ಣು ವರ್ಷ ನದಿ ಸಿಕ್ಕತ್ತೆ. ಆದರೆ ನಮ್ಮ ದೇಹಕ್ಕೆ ನಮ್ಮ ಪ್ರಕೃತಿ ಯಾವ ರೀತಿ ಸೆಟ್ ಮಾಡಿ ಇಟ್ಟಿರ ಅಂತ ಹೇಳಿದ್ರೆ ಆಯಾಯ ಕಾಲಕ್ಕೆ ತಿನ್ಕೊಂಡೇಳಿ ಅದೆಲ್ಲ ಈಗ ಇಲ್ಲ. ಆದ್ರೆ ನಾವು ಆ ಕಾಲಕ್ಕೆ ಎಣಿಸೋದಿದ್ರೆ ಆರೋಗ್ಯ, ಈಗ ಮೊದಲೆಲ್ಲ ಆಯುಷ್ಯ ಅಂತ ಹೇಳಿದ್ರೆ 100 ವರ್ಷ ಅಂತಾರೆ, ಈಗ ಆಯುಷ್ಯ 50 ವರ್ಷಕ್ಕೆ ಬಂದಿತ್ತು. ಯಾಕಂದರೆ ನಾವು ಎಲ್ಲವೂ ಕೆಮಿಕಲ್ ಎಲ್ಲ ತಿಂತಾ ಇರೋದು. ಸಿಂಪಲ್ಲ ಒಂದು ಬಾಳೆಹಣ್ಣು, ಈಗ ಯಾರ ಮನೆಗೆ ಬಾಳೆಹಣ್ಣು ತಿಂತೀರಾ? ಬಾಳೆಹಣ್ಣಲ್ಲಿರುವಷ್ಟೇ ಸತ್ವ ಆ್ಯಪಲಲ್ಲಿ ಇಲ್ಲ. ಆದ್ರೆ ನಮಗೆ ಆ್ಯಪಲ್ ತಿಂದ್ರೆ ಮಾತ್ರ ದುಡ್ಡು ಕೊಟ್ಟು ಆ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡೋದು. ಆ್ಯಪಲ್ ತಿಂದರೆ ಖುಷಿ ಆಯ್ತು, ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೋಬತ್ತಂದು ಹೇಳಿ. ಹಾಗೆ ಎಲ್ಲವೂ ಬದಲಾಯಿತು. ಹಾಗಂದೇಳಿ ಬದಲಾದ ತಪ್ಪಂದು ಹೇಳೋದಿಲ್ಲ, ಬದಲಾವಣೆ ಜೊತೆಗೆ ನಮ್ಮತನವನ್ನು ನಾವು ಉಳಿಸ್ಕೋಬಾರ್ಕಷ್ಟೇ. ಮ್ಯಾಮ್, ಈಗ ನೀವು ಎಷ್ಟು ಅಂದರೆ ಇವಾಗ ಕೊಚ್ಚಕ್ಕಿ ಗಂಜ ಇರ್ಬೋದು, ಉಪ್ಪಿನೋಡಿ ಎಷ್ಟು ಮಿಸ್ ಮಾಡ್ಕೊಂತಿದ್ರಿ? ನಾ ಮಿಸ್ ಮಾಡೋದಿಲ್ಲ, ಯಾಕಂದ್ರೆ ನಾ ತಿಂತೆ ಇವತ್ತಿಗೂ ಗಂಜಿ, ಉಪ್ಪಿನೋಡಿ, ಚಟ್ಲಿ ಉಪ್ಪಿನೋಡಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಉಪ್ಪಿನೋಡಿ ಮಾಡತ್ತ, ಬೆಳ್ಳುಳ್ಳಿ ಹಾಕಿ ಉಪ್ಪಿನೋಡಿ ಮಾಡತ್ತ, ಅಥವಾ ಕೆಸಿನ ಸೊಪ್ಪಿದ್ದು ಗೊಜ್ಜು ಮಾಡತ್ತ. ಈಗಲೂ ನಾನು ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತೆ, ನನಗೇನು ಬದಲಾವಣೆ ತೋರುವುದಿಲ್ಲ. ಆದರೆ ಬೇರೆಯವ್ರ ಮನೆಯಲ್ಲ ಗಂಜಿ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ, ಆ ರೀತಿ ಒಂದು ಬದಲಾವಣೆ ಆಗ್ತೈತೆ ಈಗ. ಕೊನೆಯದಾಗಿ ಕುಂದಾಪುರ ಅಂದರೆ ಊರಿಗೆ ಅಂದರೆ ಬದುಕು ಕಟ್ಕೊಳ್ಳಿಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸುಮಾರು ಜನ ಈಗ ಭಾಷೆನ ಮರಿತಿದ್ರು, ತಮ್ಮ ಮಕ್ಳಿಗೆ ಭಾಷೆನ ಹೇಳ್ಕೊಡೋದಿಲ್ಲ, ಅದು ಎಷ್ಟು ಬೇಜಾರಾಯ್ತು ಅವ್ರಿಗೆ ಅಂತ ಹೇಳ್ತೀರಿ? ಅವ್ರಿಗೆ ನಾನು ಕಿವಿ ಮಾತು ಹೇಳೋದಷ್ಟೇ. ನಾ ಹೇಳಿದ್ನಲ್ಲ ಆವಾಗಲೇ, ಸ್ವಾತಂತ್ರ್ಯ 4 ಗೋಡೆ ಮಧ್ಯೆ ಇತ್ತಂದೇಳಿ ಅಷ್ಟೊತ್ತಿ ಮಾತಾಡುವ. ಮತ್ತು ಹೊರಗಡೆ ಹೋದ್ರೆ ಮಕ್ಕಳು ಇಂಗ್ಲೀಷ್ ಕಲ್ತ್ಕೊಂತಾರೆ. ಯಾವ ಕನ್ನಡ ಆಗಲಿ ಯಾವ ಲ್ಯಾಂಗ್ವೇಜ್ ಆದರೂ ಸಣ್ಣ ಮಕ್ಕಳಿಗಿರುವಂಥ ಐಕ್ಯೂ ಇತ್ತಲ್ಲ, ನಮಗೆಲ್ಲ ಇರೋದಿಲ್ಲ. ಸೊ ಹಾಗಾಗಿ ಮಕ್ಕಳ ಇಪ್ಪತ್ತಿಗೆ ತಾಯಿ ಅಂದ್ರೆ ತಂದೆ ಅಂದ್ರೆ ಮನೆಗೆ ಕುಂದಾಪುರ ಕನ್ನಡ ಮಾತಾಡಲಿ, ದಯವಿಟ್ಟು ಮಾತಾಡಿ ಅಂದೇಳಿ ಬೇಡ್ಕೊಂತಿದ್ದೆ. ಇದಿಷ್ಟು ಏನು ಕಾಂತಾರ ಚಿತ್ರದ ವಾಸಂತ್ಯಕ ಅಂದರೆ ಪ್ರತಿಮಾ ಅವರ ಮಾತಾಗಿದೆ. ಎಷ್ಟೇ ಡೆವಲಪ್ ಆದರೂ ಕೂಡ ಬದುಕು ಕಟ್ಕೊಳ್ಳಿಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಬಂದಿರೋರೆಲ್ಲರೂ ಕೂಡ ತಮ್ಮ ತಮ್ಮ ಭಾಷೆಯನ್ನು ತಮ್ಮ ಮಕ್ಕಳಿಗೆ ಹೇಳ್ಕೊಟ್ಟು ಈ ಒಂದು ಭಾಷೆಯನ್ನು ಬೆಳೆಸಬೇಕು ಅಂತ ಅವರು ಕುಂದಾಪುರ ಕನ್ನಡದಲ್ಲಿ ಬಹಳ ಸುಂದರವಾಗಿ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.